ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆರ್ಥಿಕ ಚಟುವಟಿಕೆಗಳು ಅಂದರೇನು ಮತ್ತು ಅವುಗಳನ್ನು ಏಕೆ ಅಧ್ಯಯನ ಮಾಡಬೇಕು? ಸಾಂಖ್ಯಿಕ ಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಎಂದರೇನು? ಅರ್ಥಶಾಸ್ತ್ರ ಇದರ ಪಾತ್ರ ಎಷ್ಟು ಮುಖ್ಯ? ಅರ್ಥಶಾಸ್ತ್ರದಲ್ಲಿ ಕೊರತೆ ಮತ್ತು ಆಯ್ಕೆಯ ನಡುವಿನ ಸಂಬಂಧವೇನು? ಆಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರದ ವ್ಯಾಖ್ಯಾನ ಏನು? ಈ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿದರೆ ದಯವಿಟ್ಟು ಆ ಒಂದು ಸೂಕ್ತವಾದಂಥ ಹಾದಿಯಲ್ಲಿ ನೀವೆಲ್ಲರೂ ಸಾಕ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ MD ಹ್ಯಾಪಿ ಚಾನಲ್ಗೆ ಸ್ವಾಗತ. ಇಂದು ನಾವು ಪ್ರಥಮ PUC ಅರ್ಥಶಾಸ್ತ್ರದ ಮೊದಲ ಅಧ್ಯಾಯ ಪೀಠಿಕೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಈ ಅಧ್ಯಾಯದಿಂದ ವಾರ್ಷಿಕ, ಮಧ್ಯವಾರ್ಷಿಕ, ಕಿರು ಪರೀಕ್ಷೆಗೆ ಖಂಡಿತವಾಗಿ ಬರುವಂತಹ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ವಿವರಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು, ಜೊತೆಗೆ ಬಿಟ್ಟ ಸ್ಥಳ ಮತ್ತು ಇಂಪಾರ್ಟೆಂಟ್ 1 ಅಂಕದ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು, ಜೊತೆಗೆ ಅದರ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುತ್ತಾ ಹೋಗ್ತೇವೆ. ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋಗಳು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಒದಗಿಸ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ಟೈಪ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಬನ್ನಿ, ಹಾಗಾದರೆ ಒಂದನೇದಾಗಿ ನಾವು ಫಸ್ಟ್ PUC ಎಕನಾಮಿಕ್ಸ್ ಚಾಪ್ಟರ್ 1 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಭಾಗ A ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಈ ಒಂದು ಪಟ್ಟಂತೆ ಒಂದೊಂದಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲು ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಅಂತಿರ್ತದೆ. ನಿಮಗೆ ಈ ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಸೆಮಿ ಮಿಡ್ ಟರ್ಮ್ ಅಂತ ಕರಿತೀವಿ, ಏನು ಈ ಒಂದು ಕಿರು ಪರೀಕ್ಷೆಗಳಿದಾವಲ್ಲ, ಅಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಅಧ್ಯಾಯ 1ಕ್ಕೆ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಎನ್ಯುವಲ್ ಎಕ್ಸಾಮ್ ಅಂದರೆ ಈ ಅರ್ಥಶಾಸ್ತ್ರ ವಿಷಯದಲ್ಲಿ ಫಸ್ಟ್ PUC ಕೇಳುವಂಥ ಪ್ರಶ್ನೆಗಳಲ್ಲಿ ನೋಡ್ತಾ ಹೋದಾಗ ನಾನೇನು ಮಾಡಿದ್ದೀನಿ ಅಂತಂದರೆ, ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಾನು. ಈ ಹಳೆಯ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಅಲ್ಲಿ ನಿಮಗೆ ಮೇಲಿಂದ ಮೇಲೆ ಅಂದರೆ ಈ ಒಂದು ರಿಪೀಟ್ ಆಗಿರುವಂತಹ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದೀನಿ. ನೀವು ಯಾರಾದರೂ ಎಕ್ಸಾಮ್ ಕಟ್ಟಿದ್ರಿ ಅಥವಾ ನೇರವಾಗಿ ಕಾಲೇಜಿಗೆ ಬರ್ತಾಯಿದ್ರಿ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿ ಇದಾಗಿದೆ. ಇಲ್ಲಿ ನೋಡಿ, ಪ್ರಶ್ನೆ ಏನಿದೆ, ನೀವು ಉದ್ಯೋಗದಲ್ಲಿದ್ದೀರಿ, ಆಲ್ರೆಡಿ ನೀವು ಕೆಲಸ ಮಾಡ್ತಾಯಿದ್ರಿ, ಸಂಭಾವನೆಯಾಗಿ ಕೆಲಸ ಮಾಡ್ತಿದ್ದೀರಿ ಅಂದರೆ ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರಿ. ಹಾಗಾದರೆ ನಿಮ್ಮನ್ನು ಏನಂತ ಕರೀತಾರೆ ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಹಾಗಾದರೆ ನೀವು ಉದ್ಯೋಗಿ, ನೀವು ನಿರುದ್ಯೋಗಿ ಅಲ್ಲ, ನೀವು ಯಾವುದೇ ಕೆಲಸ ಮಾಡ್ತಿಲ್ಲ ಅಂದರೆ ಅದು ನಿರುದ್ಯೋಗಿ. ಉತ್ಪಾದಕ, ನೀವು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇಲ್ಲ, ಉತ್ಪಾದಕ ಅಂತ ಕರಿತೀವಿ. ಅನುಭೋಗಿ ಅಂದರೆ ಯಾವುದೇ ವಸ್ತುಗಳನ್ನು ಪಡಿತಾ ಇಲ್ಲ ನೀವು, ಹಾಗಾಗಿ ನಿಮಗೆ ಅನುಭೋಗಿ ಅಂತ ಕರಿತೀವಿ. ಉತ್ತರ ಉದ್ಯೋಗಿ ಅಂತ ಸರಿಯಾದ ಉತ್ತರ. ಇನ್ನು ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ನಿಮ್ಗೆ ನೆನಪಿರಲಿ. ಕೊರತೆಯು ಇದರ ಮೂಲ ಕಾರಣವಾಗಿದೆ ಅಂತ ಹೇಳ್ತಾರೆ. ಎಲ್ಲ ಆರ್ಥಿಕತೆ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂತಂದರೆ ಈ ಒಂದು ಕೊರತೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ನೋಡಿ ನೀವೆಲ್ಲೂ, ಇಲ್ಲಿ ಒಂದು ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಮಂದಿರಗಳಲ್ಲಿ ಉದ್ದನೆ ಸರತಿ ಸಾಲುಗಳು ಅಂದರೆ ನೀವು ಈ ಎಲ್ಲ ಕಡೆಗಳಲ್ಲಿ ಸರತಿ ಸಾಲುಗಳನ್ನು ನೋಡ್ತೀರಿ. ಅದು ಏನನ್ನು ಸೂಚಿಸ್ತದೆ ಅಂತಂದರೆ, ಯಾವುದರ ಕುರುಹುಗಳಾಗಿವೆ ಅಂತಂದರೆ ಅದು ಸಂಪನ್ಮೂಲಗಳ ಕೊರತೆಯ ಕುರುಹುಗಳು ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ 2026 ನಡೆದಿದೆ. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಬೈಕು ಅಥವಾ ಈ ಕಾರ್ಗಳಿದೆ. ಇವುಗಳಿಗೆ ಬೇಕಾಗಿರುವಂಥ ಡೀಸೆಲ್ ಮತ್ತು ಈ ಒಂದು ಪೆಟ್ರೋಲು ಈಗ ಸಿಗ್ತಾ ಇಲ್ಲ, ಭಾಳ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅದು ಯಾವುದರ ಕೊರತೆ ಆಗಿದೆ? ಸಂಪನ್ಮೂಲ ಇಲ್ಲ ನಮಗೆ, ಈ ಡೀಸೆಲ್ ಪೆಟ್ರೋಲ್ ಇಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸರತಿ ಅಂದರೆ ಈಗ ಪಾಳಿ ಹಚ್ಚುವಂಥ ಸಮಯ ನಮಗೆಲ್ಲರಿಗೂ ಬಂದಿದೆ, ನಾವು ಕನ್ನಡದಲ್ಲಿ ಹೇಳ್ತೀವಿ ಲೈನ್ ಹಚ್ಚುವಂಥದ್ದು. ಇನ್ನು 4ನೇ ಕ್ವಶನ್, ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಸಮಸ್ಯೆ ಉದ್ಭವಕ್ಕೆ ಕಾರಣವಾಗ್ತದೆ. ಯಾವ ಸಮಸ್ಯೆ ಅಂದರೆ ಆಯ್ಕೆಯ ಸಮಸ್ಯೆ ಬಹಳ ಇಂಪಾರ್ಟೆಂಟ್. ನಿಮಗೆ ಸಂಪನ್ಮೂಲಗಳ ಒಂದು ಪರ್ಯಾಯ ಬಳಕೆ ಮಾಡಬೇಕಾಗಿದೆ ಅಂದರೆ ಒಂದು ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕಾಗಿದೆ ಅಂದರೆ ಅದಕ್ಕೆ ಸರಿಯಾದ ಆಯ್ಕೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. 5ನೇ ಪ್ರಶ್ನೆ, ದೈನಂದಿನ ಜೀವನ ವ್ಯವಹಾರಗಳ ಅಂದರೆ ದಿನನಿತ್ಯದ ಒಂದು ಜೀವನದ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಓಡ್ತಾ ಇದೆ ಅಂದರೆ ಅದು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಯಾಕಂತಂದರೆ ದಿನನಿತ್ಯ ಜೀವನದಲ್ಲಿ ಆರ್ಥಿಕ ಚಟುವಟಿಕೆಗಳು ಮನುಷ್ಯನ ಸುತ್ತಾಡ್ತಿರ್ತವೆ, ಅದು ಬೆಳಗಿನ ಜಾವ ಹಿಡಿದು ಸಂಜೆವರೆಗೂ. ಹಾಗಾಗಿ ಅರ್ಥಶಾಸ್ತ್ರ ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ಈ ಒಂದು ಅಧ್ಯಾಯದ ಮೇಲೆ ನಿಮಗೆ ಬಿಟ್ಟ ಸ್ಥಳವನ್ನು ತೆಗೆದುಕೊಂಡು ಬಂದೀನಿ. ಪ್ರತಿಯೊಂದಕ್ಕೂ 1 ಅಂಕ ನಿಮ್ಗೆ ಗೊತ್ತಿರಲಿ. ಅದು ಬಹು ಆಯ್ಕೆ ಆಗಿರ್ಬೋದು, ಬಿಟ್ಟ ಸ್ಥಳ ಇರ್ಬೋದು,
ಒಂದಿಸಿ ಬರೀ ಅಂಕ ಇರ್ಬೋದು. ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಇರ್ತವೆ. ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ಏನು ಕನ್ಕ್ಲೂಸ್ ಕೊಡ್ತೀನಿ ಅಂತಂದರೆ, ಹೌ ಟು ಸ್ಕೋರ್ ಎಕನಾಮಿಕ್ಸ್ ಸಬ್ಜೆಕ್ಟ್ 80 ಔಟ್ ಆಫ್ 80 ಅಂದರೆ ಈ ರೀತಿಯೇ ನೀವು ಉತ್ತರಗಳನ್ನು ಬಿಡಿಸಿದ್ರೆ ನಿಮಗೆ 80ಕ್ಕೆ 80 ಅಂಕಗಳು ಸರಳವಾಗಿ ಇಲ್ಲಿ ಸಿಗ್ತವೆ. ನೋಡಿರಿ, ಬಿಟ್ಟ ಸ್ಥಳದಲ್ಲಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಏನಂತ ಕರೀತಾರೆ? ಗ್ರಾಹಕ ಅಥವಾ ಅನುಭೋಗಿ ಅಂತ ಕರೀತಾರೆ. ವಸ್ತುವನ್ನು ನೀವು ಖರೀದಿ ಮಾಡ್ತಾ ಇದ್ದೀರಿ, ಹೌದಾ? ಅದನ್ನು ಕರೀತಾರೆ. ಇನ್ನು ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಮಾರಾಟಗಾರ, ಅಂದರೆ ವಸ್ತುವನ್ನು ಮಾರಾಟ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಮಾರಾಟಗಾರರು ಅಂತ ಕರೀತಾರೆ. ಸಂಪನ್ಮೂಲಗಳು ಮಿತಿಯಲ್ಲಿವೆ. ಈಗ ವಸ್ತುಗಳು ಮಿತಿಯಲ್ಲಿದ್ದಾವೆ, ಆದರೆ ನಮ್ಮ ಬಯಕೆಗಳಿಗೆ ಯಾವುದೇ ಮಿತಿ ಇಲ್ಲ, ಅವು ಅಪರಿಮಿತವಾಗಿವೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟು, ನಿಮಗೆ ಈ ಕ್ವಶನ್ ಸ್ವಲ್ಪ ಗಮನ ಇರಲಿ. ಇನ್ನು ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಅಥವಾ ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಆದಾಯ ವಿಧಾನ ಅಂದರೆ ಇನ್ಕಮ್ ಮೆಥಡ್ ಅಥವಾ ಉತ್ಪಾದನಾಂಗಗಳ ಆದಾಯ ವಿತರಣೆ ಅಂತಲೂ ಸಹ ನಾವು ಇಲ್ಲಿ ಈ ರೀತಿ ಕರಿಬೋದು ಅಂತ ಹೇಳ್ತೀನಿ. ಇನ್ನು ದತ್ತಾಂಶ ಸಂಗ್ರಹಣೆ ಆಗಿರ್ಬೋದು ಅಥವಾ ಅದರ ವಿಶ್ಲೇಷಣೆ, ವ್ಯಾಖ್ಯಾನ, ನಿರೂಪಣೆದೊಂದಿಗೆ ಅಂಕಿ ಅಂಶಗಳನ್ನು ವಿವರಿಸ್ತದೆ. ಏನ್ರಿ? ಅಂಕಿ ಅಂಶಗಳು ಈ ದತ್ತಾಂಶ ಸಂಗ್ರಹಣೆ, ವಿಶ್ಲೇಷಣೆ, ವ್ಯಾಖ್ಯಾನ, ನಿರೂಪಣೆಯನ್ನು ವಿವರಿಸುವಂಥದ್ದು ಅಂತ ಹೇಳ್ತೀವಿ. ಒಟ್ಟು ನಿಮಗೆ ಪ್ರತಿಯೊಂದು ಈ ಭಾಗದಲ್ಲಿ 5 ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ತೆಗೆದುಕೊಂಡು ಬಂದಿದ್ದೀನಿ. ಇವೆಲ್ಲವೂ ನಿಮ್ಗೆ ಎನ್ಯುವಲ್ ಎಕ್ಸಾಮ್ ಬರ್ತವೆ. ಇವುಗಳನ್ನು ಪ್ರಿಪೇರ್ ಮಾಡಿದ್ರೆ ಸಾಕು. ಫಸ್ಟ್ PUCಯಲ್ಲಿ ನೀವು ಅರ್ಥಶಾಸ್ತ್ರ ವಿಕಸನ ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಭಾಳ ಸಾಧಾರಣ. ಉತ್ಪಾದಕ ಅಂತಂದರೆ ಪ್ರೊಡಕ್ಟರ್, ಅಂದರೆ ನಾವು ಏನು ಪ್ರೊಡ್ಯೂಸ್ ಮಾಡ್ತೀವಲ್ಲ, ಈ ಒಂದು ಪ್ರಾಡಕ್ಟ್ನ ತಯಾರು ಮಾಡುವಂಥದ್ದು, ಸರಕುಗಳನ್ನು ಸೇವೆಗಳನ್ನು ತಯಾರಿಸುವವನಿಗೆ ಅಥವಾ ಉತ್ಪಾದಿಸುವವನಿಗೆ ನಾವು ಉತ್ಪಾದಕ ಅಂತ ಕರಿತೀವಿ. ಆಹಾರೇತರ ಬೆಳೆಗೆ ಒಂದು ಉದಾಹರಣೆ ಕೊಡಿ ಅಂತಂದರೆ ಹತ್ತಿ ಅಂತಲೂ ಕೊಡ್ಬೋದು, ಕಾಟನ್, ಅಥವಾ ನಾವು ಕಬ್ಬು ಅಂತಲೂ ಕೊಡ್ಬೋದು, ಶುಗರ್ ಕೇನ್ ಅಂತ ಕೊಡ್ತೀವಲ್ಲ, ಕಬ್ಬು ಏನಪ್ಪ ಅಂದ್ರೆ ನಾವು ಅಲ್ಲಿ ಕೊಡ್ಬೋದು. ನೀವು ಯಾವುದಾದ್ರೂ ಒಂದನ್ನು ಇಲ್ಲಿ ಕೊಡ್ರಿ. ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಇಂಪಾರ್ಟೆಂಟ್ ಕ್ವಶನು. ಇದೊಂದು ನಿಮಗೆ ಭಾಳ ಸರಿ ಕೇಳುವಂಥ ಸಾಧ್ಯತೆ ಇರ್ತದೆ, ನೆನಪಿನಲ್ಲಿ. ಆಲ್ಫ್ರೆಡ್ ಮಾರ್ಷಲ್ ಅವ್ರ ಪ್ರಕಾರ ದೈನಂದಿನ ಜೀವನದ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತುವಂಥ ಶಾಸ್ತ್ರವೇ ಯಾವುದ್ರಿ? ಅರ್ಥಶಾಸ್ತ್ರ ಅಂತೇಳಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಇಂಪಾರ್ಟೆಂಟ್ ನಿಮಗೆ. ಆರ್ಥಿಕ ದತ್ತಾಂಶಗಳನ್ನು ಎಂದರೇನು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ದೇಶ ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಆರ್ಥಿಕ ಸಂಗತಿಗಳು ದತ್ತಾಂಶವಾಗಿವೆ. ಸರ್ ಹಂಗಂದ್ರೆ ಏನು? ಅಂದರೆ ಒಂದು ದೇಶ ಇದೆ, ಎಕ್ಸಾಂಪಲ್ ಸುಡಾನ್ ಅಂತ ದೇಶ ತಗೊಳ್ಳಿ. ಅಲ್ಲಿ ನಿಮಗೆ ಅತಿ ಶ್ರೀಮಂತರು ಸಿಗ್ತಾರೆ, ಇಲ್ಲ ಅತಿ ಬಡವರು ಸಿಗ್ತಾರೆ. ಆ ದೇಶ ಎದುರಿಸುತ್ತಿರುವಂಥ ಮೂಲಭೂತ ಸಮಸ್ಯೆ ಅಂದರೆ ಒಂದನೇದು ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಇನ್ನೊಂದು ಶಿಕ್ಷಣ. ಇವೆಲ್ಲವೂ ನಿಮಗೆ ಮೂಲಭೂತ ಸಮಸ್ಯೆಗಳು ಅಂತ ಕೊಂಡ್ತಾವೆ. ಅದಕ್ಕೆ ಬೇಕಾಗಿರುವಂಥ ಒಂದು ಆರ್ಥಿಕ ಸಂಗತಿಗಳನ್ನು ದತ್ತಾಂಶ ಅಂತ ಕರೀತಾರೆ. ಇನ್ನು ಸಂಖ್ಯಾಶಾಸ್ತ್ರ ಎಂದರೇನು? ಭಾಳ ಸುಲಭ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ತಿಳಿಸ್ತಾರೆ. ಏನಂತೇಳಿ ಅಂದರೆ, ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿಯನ್ನು ನಾವೇನಂತ ಕರಿತೀವಿ? ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಎಕ್ಸಾಂಪಲಿಗೆ ನಿಮ್ಮ ಮುಂಗಡ ಪತ್ರವನ್ನು ನಾನು ಹೇಳ್ತೀನಿ. ಮುಂಗಡ ಪತ್ರ ಅಂದರೆ ಏನು ರೀ? ಒಂದು ವರ್ಷಕ್ಕೆ ಬೇಕಾಗಿರುವಂತಹ ಏನು ಒಂದು ಖರ್ಚು ಮತ್ತು ಈ ವೆಚ್ಚವನ್ನು ಕೂಡಿಡ್ತೀವಲ್ಲ, ಆ ಅಂಕಿ ಸಂಖ್ಯೆಗೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿಬೋದು. ಇನ್ನು ಆರ್ಥಿಕ ನೀತಿಯ ಅರ್ಥವನ್ನು ನೀಡಿ ಅಂತ ಕೊಡ್ತಾರೆ. ಸರ್ಕಾರವು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು, ಉದ್ಯೋಗ ಸೃಷ್ಟಿಸಲು, ಬೆಲೆ ಏರಿಕೆಯನ್ನು ತಡೆಯಲು, ಆದಾಯ ಅಸಮಾನತೆಯನ್ನು ಕಡಿಮೆ ಮಾಡಲು ರೂಪಿಸುವ ತತ್ವಗಳು ಮತ್ತು ಕಾರ್ಯತಂತ್ರಗಳನ್ನೇ ಆರ್ಥಿಕ ನೀತಿ ಅಂತ ಕರೀತಾರೆ. ಅಂದರೆ ಸರ್ಕಾರ ಆರ್ಥಿಕ ಬೆಳವಣಿಗೆ ಅಂದರೆ ಈಗ ಹೆಚ್ಚು ಮಾಡಬೇಕಾಗಿದೆ ನಾವು ಆರ್ಥಿಕವಾಗಿ. ಅಲ್ಲಿ ನಾವು ಫಸ್ಟ್ ಏನು ಮಾಡಬೇಕು? ಉದ್ಯೋಗ ಸೃಷ್ಟಿ ಮಾಡಬೇಕು, ಬೆಲೆ ಏರಿಕೆ ತಡಿಬೇಕು, ಜೊತೆಗೆ ಆದಾಯ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಅಂದರೆ ಆದಾಯ ಒಳಗೆ ಅಸಮಾನತೆ ಇಲ್ಲ, ಸಮಾನತೆ ಅನ್ನೋದೇ ಇಲ್ಲ, ಅಸಮಾನತೆ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ತತ್ವಗಳನ್ನು ಕಾರ್ಯರೂಪಕ್ಕೆ ತಂದರೆ ಆರ್ಥಿಕ ನೀತಿ ಅದು ಭಾಳ ಉತ್ತಮ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 2 ಅಂಕದ ಪ್ರಮುಖ ಪ್ರಶ್ನೆಗಳು ಇಲ್ಲಿ ನೋಡ್ತಾ ಹೋಗ್ತೀರಿ. ಉದ್ಯೋಗಿ ಅಥವಾ ಉದ್ಯೋಗದಾತ ನಡುವಿನ ವ್ಯತ್ಯಾಸ ಅಂತ, ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನೇ ಬರ್ತದೆ, ನೆನಪಿರಲಿ. ಮೊದಲು ನಾವು ಉದ್ಯೋಗಿಯನ್ನು ನೋಡೋಣ. ಇತರಿಗಾಗಿ ಕೆಲಸ ಮಾಡಲು ನೇಮಕಗೊಂಡ, ಅದಕ್ಕೆ ಸಂಭಾವನೆ ಪಡೆಯುವಂಥ ಒಬ್ಬ ವ್ಯಕ್ತಿಗೆ ನಾವು ಉದ್ಯೋಗಿ ಅಂತ ಕರಿತೀವಿ, ಹೌದಾ? ಅಂದರೆ ಕೆಲಸ ಮಾಡ್ತಾನೆ, ಆದರೆ ಯಾರಿಗೋಸ್ಕರ? ಮಿತ್ತವರಿಗೋಸ್ಕರ, ಮತ್ತು ಸಂಭಾವನೆಯನ್ನು ಪಡಿತಾನೆ. ಉದ್ಯೋಗದಾತಕ ವ್ಯತ್ಯಾಸ ನೋಡ್ತಾ ಆದಾಗ ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲವು ಸೇವೆಗಳನ್ನು ಒದಗಿಸುವವರನ್ನು ಉದ್ಯೋಗದಾತ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಶಿಕ್ಷಣ ಸಂಸ್ಥೆಗಳನ್ನು ತೋಳಿ
ಅಥವಾ ಯಾವುದಾದ್ರೂ ಕಂಪ್ನಿಗಳನ್ನು ಅಲ್ಲಿ ಏನು ಮಾಡ್ತಾನೆ ಅಂದರೆ ಒಬ್ಬ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾನೆ, ಆದರೆ ಇತರರಿಗೆ ಏನಪ್ಪ ಅಂತಂದ್ರೆ ಕೆಲಸ ಮತ್ತು ಸೇವೆಗಳನ್ನು ಒದಗಿಸ್ತಾನೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳು, ನಿಮ್ಮ ಜೀವನದಲ್ಲಿ ಏನು ಕೊರತೆ ಕಾಣ್ತಾ ಇದ್ದೀರಿ ಅಂತಂದರೆ, ಒಂದು ಕುಡಿಯುವ ನೀರಿನ, ನಿಮ್ಮ ಓಣಿಯಲ್ಲಿ ಅಥವಾ ನಿಮ್ಮ ಒಂದು ಗಲ್ಲಿಯಲ್ಲಿ ಏನು ಕಾಣ್ತದೆ ಅಂದರೆ ಕುಡಿಯುವ ನೀರಿನ ಸಮಸ್ಯೆ ಕಂಪಲ್ಸರಿ ಕಾಣ್ತದೆ. ಇನ್ನೊಂದು ಸಾರಿಗೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಲ್ಲಿ ಅದು ರಸ್ತೆ ಆಗಿರ್ಬೋದು ಅಥವಾ ವಾಹನದ ವ್ಯವಸ್ಥೆ ಆಗಿರ್ಬೋದು. ಇನ್ನು ಭೂಮಿಯ ಕೊರತೆ, ಕೆಲವೊಬ್ಬರಿಗೆ ವಸತಿ ಇರಲ್ಲ, ಕೆಲವೊಬ್ಬರಿಗೆ ಭೂಮಿ ಇರಲ್ಲ, ಅಂಥ ಕೊರತೆಯನ್ನು ನಾವಿಲ್ಲಿ ಈ ರೀತಿಯಾದಂಥ ಕೊರತೆಗಳನ್ನು ನೋಡ್ಬೋದು. 2 ಬೇಕಾದ ನೀವೇನು ಮಾಡಿರಿ, 2ಕ್ಕೆ ಇದು ಬರಿತಾ ಹೋಗಿ. ನೆಕ್ಸ್ಟು ಪರ್ಯಾಯ ಉಪಯೋಗಗಳ ಯಾವುದಾದ್ರೂ 2 ಸಂಪನ್ಮೂಲಗಳು, ಅಂದರೆ ನಿಮಗೆ ಉಪಯುಕ್ತವಾಗಿರುವಂಥದ್ದು ಪರ್ಯಾಯ ಯಾವುದೇ ಅಪರ್ಯಾಯ ಇಲ್ಲ, ಅಲ್ಲಿ ನೀರಿದೆ, ಭೂಮಿ, ಸಕ್ಕರೆ, ಈ 3 ನಿಮಗೆ ಪರ್ಯಾಯಕ್ಕೆ ಉಪಯೋಗವಂಥದ್ದು. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ಭಾಗಗಳಾಗಿ ಚರ್ಚಿಸಲಾಗಿದೆ? ಇಂಪಾರ್ಟೆಂಟ್ ರೀ, ನೆನಪಿರಲಿ ನಿಮಗೆ. ಒಂದು ಅನುಭೋಗಿ, ಉತ್ಪಾದನೆ, ವಿತರಣೆ. ಅಂದರೆ ಅನುಭೋಗಿ ಅಂದರೆ ವಸ್ತುವನ್ನು ಅನುಭವಿಸುವ, ಉಪಯೋಗಿಸುವ ಅನುಭೋಗಿ, ಜೊತೆಗೆ ಉತ್ಪಾದನೆ ವಸ್ತುವನ್ನು ತಯಾರು ಮಾಡುವವನಿಗೆ ನಾವು ಉತ್ಪಾದಕ ಅಂತ. ವಿತರಣೆ ಉತ್ಪಾದನೆ ಮತ್ತು ಅನುಭೋಗಿಯನ್ನು ಎರಡೂ ಸೇರಿಸಿ ವಿತರಣೆಯನ್ನು ಕೊಡ್ತೀವಲ್ಲ, ಏನು ಹಂಚ್ತೀವಲ್ಲ, ಅದಕ್ಕೆ ನಾವು ವಿತರಣೆ ಅಂತ ಕರಿತೀವಿ. ನೆಕ್ಸ್ಟು ನಿಮಗೆ ಮತ್ತು ಇಲ್ಲಿ ಕೊನೆಯ 2 ಪ್ರಶ್ನೆಗಳಿದ್ದಾವೆ. ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡೋ ಯಾವುದಾದ್ರೂ 2 ವಿಷಯಗಳನ್ನು ತಿಳಿಸಿ ಅಂತಂದರೆ, ಒಂದು ಅರ್ಥಶಾಸ್ತ್ರದ ಭೌತಶಾಸ್ತ್ರ, ಮನೋವಿಜ್ಞಾನದ ಸಮಾಜಶಾಸ್ತ್ರ. ಇವೆರಡೂ ನಿಮಗೆ ಈ ಸಂಖ್ಯಾಶಾಸ್ತ್ರ ಬಳಸ್ಕೊಳ್ಳೋ 2 ವಿಷಯಗಳು ಅಂತ ಹೇಳ್ತೀವಿ. ಇನ್ನು ಕೊನೆಯದು ಯಾವುದಾದ್ರು 2 ಆರ್ಥಿಕ ಸಮಸ್ಯೆಗಳು ಅಂತಂದರೆ, ಒಂದು ಬೆಳೆಯುತ್ತಿರುವ ಜನಸಂಖ್ಯೆ, ಇದು ಪ್ರಮುಖ ಆಗಿರಲಿ, ನೆನಪಿರಲಿ. ಈಗ ಇಡೀ ವಿಶ್ವದಲ್ಲೇ ಭಾರತ ಏನಾಗಿದೆ, ಜನಸಂಖ್ಯೆಯಲ್ಲಿ ಫಸ್ಟ್ ಇದೆ, ಹೌದಾ? ಇನ್ನು ನಿರುದ್ಯೋಗದ ಪ್ರಮಾಣ, ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತದೆ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತದೆ. ನಿರುದ್ಯೋಗ ಎಲ್ಲಿ ಹೆಚ್ಚಾಗ್ತದೆ? ಬಡತನ ಕಾಣ್ತದೆ. ಬಡತನ ಯಾವುದು? ಇವೆಲ್ಲಕ್ಕೆ ಕಾರಣ ಏನು ರೀ? ಬೆಲೆ ಏರಿಕೆ ಅಂತ ಹೇಳ್ತೀನಿ ನಿಮಗೆ. ಇವು 2ಕ್ಕೂ ಕಾರಣ ಈ ಒಂದು ಬೆಲೆ ಏರಿಕೆ. ಸೊ ಇಷ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಹು ಆಯ್ಕೆಗಳು, ಹೌದಾ, ಜೊತೆಗೆ ಬಿಟ್ಟ ಸ್ಥಳ, ಆಯಿತಾ, ಇನ್ನು 1 ಅಂಕ ಮತ್ತು ಈ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ವಿವರಣೆ ನೀಡಲಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ಈ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ತೆಗೆದುಕೊಂಡು ಬರ್ತೀನಿ. ವಿದ್ಯಾರ್ಥಿಗಳೇ, ಈ ಒಂದು ನೋಟ್ಸ್ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ನೋಟ್ಸ್ಗಳು ಸಿಗ್ತವೆ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ರಾಧೇ ರಾಧೇಯ.